2.5 ಗಂಟೆ ಮೂವಿನ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅಂತ ನನಗೆ ಮಾತ್ರನೇ ಗೊತ್ತು. ಯಾಕೆ ಅಂತಂದ್ರೆ ಈ ರಿವ್ಯೂ ಅಲ್ಲಿ ಯಾರಿಗೂ ಕೂಡ ನೋವಾಗದೆ ಇರೋ ರೀತಿ ನಾನು ರಿವ್ಯೂ ಅನ್ನ ಮಾಡಿದೀನಿ ಅಂತ ಅನ್ಕೊಂಡಿದೀನಿ, ಮಾಡ್ತೀನಿ ಕೂಡ ಅಂತ ಅನ್ಕೊಂಡಿದೀನಿ ಕೂಡ. ಯಾಕೆ ಅಂತಂದ್ರೆ ಆ ಮೂವಿಗೆ ಹಾಕಿದಂತ ಪ್ರೊಡ್ಯೂಸರ್, ಆಕ್ಟರ್ಸ್ ಪ್ರತಿಯೊಬ್ರು ಕೂಡ ತುಂಬಾನೇ ಕಷ್ಟವನ್ನ ಪಟ್ಟಿರ್ತಾರೆ. ನಾವೇನೊಂದು ಚಿಕ್ಕ ರಿವ್ಯೂ ಅನ್ನ ಮಾಡಿ ಬಿಡ್ತೀವಿ ಅಷ್ಟೇನೆ. ಅಂದಂಗೆ ಇವಾಗ ರಿವ್ಯೂ ಕಡೆಗೆ ಹೋಗೋಣ. ಎಲ್ಲೋ ನಮಸ್ಕಾರ, ಎಲ್ಲರಿಗೂ ಸಹ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ರಾಜ್ಬಿ ಶೆಟ್ಟಿ ಅವರು ನಟಿಸಿದಂತ ರಕ್ಕಸ ಪುರದೊಳ್ ಅನ್ನೋ ಒಂದು ಮೂವಿನ ನೋಡ್ಕೊಂಡು ಬಂದೆ. ಪ್ರೀಮಿಯಂ ಅಂತೂ ಚೆನ್ನಾಗೇನೆ, ಶೋ ಉತ್ತಮ ಪ್ರಕ್ರಿಯೆಯಲ್ಲೇ ಇತ್ತು. ಬಟ್ ಮಾಮೂಲಿ ಶೋಗೆ ಹೋಗಿದ್ದೆ, ಅದಕ್ಕೆ ಸ್ವಲ್ಪ ಡಿಲೇ ಆಯ್ತು. ಸ್ವಲ್ಪ ಕೆಲಸಗಳು ಕೂಡ ಇದ್ದು, ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಇಂದ ಈ ತರ ಆಗೋದಿಲ್ಲ. ನಂಗೆ ಸೂಪ್ ಫ್ರಮ್ ಸೋ ಮತ್ತೆ 45 ಮತ್ತು ಲ್ಯಾಂಡ್ ಲಾರ್ಡ್ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಅನ್ನ ಹೊಡೆದಿರುವಂತ ರಾಜ್ಬಿ ಶೆಟ್ಟಿ ಅವರು ಈಗ ಪೊಲೀಸ್ ಗೆಟಪ್ ನಲ್ಲಿ ಅದು ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ ಕೂಡ. ಅದು ಹೇಗಿತ್ತು, ಶೆಟ್ಟಿ ಅವರು ಪೊಲೀಸ್ ಅವತಾರದಲ್ಲಿ ಬಂದಂತದ ಮೂವಿ ಅಂತ ಈ ರಿವ್ಯೂ ಅಲ್ಲಿ ಡಿಸ್ಕಸ್ ಅನ್ನ ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊಂತೀನಿ. ಏನಿವೆ, ನೆಕ್ಸ್ಟ್ ಇಂದ ಸ್ವಲ್ಪ ಟ್ರೋಲ್ ವಿಡಿಯೋಗಳನ್ನ ಹಾಕೋಕೆ ಟ್ರೈ ಅನ್ನ ಮಾಡ್ತೀನಿ, ಅದು ರಿವ್ಯೂ ಅಲ್ಲಿ ಮಾತ್ರನೇ. ಈಗ ರಿವ್ಯೂ ಕಡೆಗೆ ಬರೋಣ. ಮೊದಲಿಗೆ ಬರ್ದಾದ್ರೆ, ಇದು ಕನ್ನಡದ ಸಾಹಸ ನಿರ್ದೇಶನ ಮಾಡ್ತಿದ್ದಂತ ರವಿ ವರ್ಮ ಅವರು ಮೊಟ್ಟ ಮೊದಲನೇ ಬಾರಿಗೆ ನಿರ್ಮಾಣವನ್ನ ಮಾಡಿದ್ದಾರೆ ಈ ರಕಸ ಪುರದೊಳ್. ಅಂದಂಗೆ ಇದು ಯಾವ ತರ ಮೂವಿ ಅಂತ ಅನ್ಸೋದಕ್ಕಿಂತ ಮುಂಚೆ ನನಗೂ ಸ್ವಲ್ಪ ಬೇರೆ ತರ ಅನ್ಸಿತ್ತು. ಒಟ್ಟಿಗೆ ನಿರೀಕ್ಷೆಯನ್ನ ಮುಟ್ಟಿದೆ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಸಿನಿಮಾದಂತ ವಿಜುವಲ್ಸ್ ಆಗಿರ್ಬೋದು, ಅಲ್ಲಿ ಕೊಟ್ಟಂತ ಟ್ವಿಸ್ಟ್ ಗಳಾಗಿರ್ಬೋದು, ಅಥವಾ ಇಲ್ಲಿರುವಂತ ಪ್ರತಿ ಒಬ್ಬರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇದ ಸೈಕ್ ಆಗಿ ಇದೆ ಅಂತ ಹೇಳ್ಬಹುದು. ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಜೋಗಿ ಪ್ರೇಮ್ ಅವರ ಶಿಷ್ಯ ರವಿ ಸಾರಂಗ್ ಅವರು ಇದಕ್ಕೆ ಆಕ್ಷನ್ ಕಟ್ ಅನ್ನ ಹೇಳಿರೋದು ಕೂಡ. ಇದೊಂದು ಥ್ರಿಲ್ಲರ್, ಆಕ್ಷನ್ ಕಮ್ ಡ್ರಾಮಾ ಮತ್ತು ಆರರ್ ಅಂತ ಅನ್ನಿಸೋದಕ್ಕಿಂತ ಮುಂಚೆ ಅದನ್ನ ಯಾಕೆ ಅನ್ಸ್ಲಿಲ್ಲ ಅಂತ ನಾನು ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ನನಗೆ ಅವರ ನಿರ್ದೇಶನ ತುಂಬಾನೇ ಚೆನ್ನಾಗಿದೆ, ಅದೇನೆ ಮೂವಿಗೆ ಪ್ಲಸ್ ಪಾಯಿಂಟ್ ಅಂತಾನು ಕೂಡ ಹೇಳ್ತೀನಿ. ಮೂವಿಯ ಕತೆ ಬರೋದಾದ್ರೆ, ಪತ್ನಿಯನ್ನ ಕಳೆದುಕೊಂಡ ಒಬ್ಬ ಕುಡುಕ ಪೊಲೀಸ್ ಅಧಿಕಾರಿ ನಮ್ಮ ರಾಜ್ಬಿ ಶೆಟ್ಟಿ ಅವರು, ಅವರ ಹೆಸರು ಶಿವ ಅಂತ, ಕ್ರೈಮ್ ಇಲ್ಲದ ಒಂದು ಊರಿಗೆ ವರ್ಗಾವಣೆ ಮಾಡ್ತಾರೆ. ಅಲ್ಲಿರುವಂತ ಸ್ವಲ್ಪ ಆಫೀಸರ್ಸ್ ಹಿಂಗೇನೆ ವರ್ಗಾವಣೆ ಆಗಿ ಬರ್ತಾರೆ. ಬಂದಾಗ ಊರಿನಲ್ಲಿ ಇದ್ದಂತ ಸ್ವಲ್ಪ ಜನ ಇದ್ದಂತವ್ರು ಇಲ್ಲಿರುವಂತ ಮೂಢನಂಬಿಕೆಗೆ ಒಳಗಾಗಿರ್ತಾರೆ. ಆ ಮೂಢನಂಬಿಕೆ ನಿಜವಾಗ್ಲೂ ಇದೆಯೋ ಇಲ್ವೋ ಅಂತ ನೀವು ಮೂವಿನ ನೋಡಿನೇ ತಿಳ್ಕೊಬೇಕು. ಅದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಇದ್ದಕ್ಕಿದ್ದಾಗೆ ಆ ಊರಿನಲ್ಲಿ ಸ್ವಲ್ಪ ಕೊಲೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಹೀಗೇನೆ ನಡೆಯೋದಕ್ಕೆ ಶುರುವಾದಾಗ ಊರಲ್ಲಿರುವಂತ ಎಲ್ಲ ಜನ ಕೂಡ ಬೆಚ್ಚಿ ಬೀಳ್ತಾರೆ. ಅವಾಗ ನಮ್ಮ ರಾಜ್ಬಿ ಶೆಟ್ಟಿ ಅಂದ್ರೆ ಶಿವ ಅವರು ಆ ಕೇಸನ್ನ, ಪ್ರಕರಣವನ್ನ ತಗೊಂಡು ಅದನ್ನ ಬೆನ್ನಟ್ಟಿ ಹೋಗ್ತಾರೆ. ಹಿಂಗೇನೆ ಬೆನ್ನಟ್ಟಿ ಹೋದ್ಮೇಲೆ ಅದು ನಿಜವಾಗ್ಲೂ ದೆವ್ವನ ಅಥವಾ ಮನುಷ್ಯ ಮಾಡ್ತಿರೋ ಅಂತ ಒಂದು ಮ್ಯಾಜಿಕ್ ಅನ್ನೋದು ಇಲ್ಲಿರುವಂತ ದೊಡ್ಡ ಕತೆ ಅಂತ ಹೇಳ್ಬೋದು. ಮೂವಿ ಅಂತೂ ಕಥೆಯಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿ ತಗೊಬಂದಿರೋ ಒಂದೊಂದು ಎಲಿಮೆಂಟ್ ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಒಬ್ಬೊಬ್ಬರು ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಗುರು ದೇಶಪಾಂಡೆ ಅವರ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅದಲ್ಲದೆ ಇಲ್ಲಿರುವಂತ ಸ್ವಲ್ಪ ಸಾಂಗ್ಸ್ ಯಾಕೋ ಹೊಡ್ಸ್ಕೊಂತು ಅಂತ ಅನ್ಸುತ್ತೆ. ಅಲ್ಲಿ ಬಂದಂತ ಕೆಲವೊಂದು ಸಾಂಗು ಅಥವಾ ಬಿಜಿಎಂ ಅಂತೂ ಅರ್ಜುನ್ ಜನ್ಯ ಅವ್ರು ಯಾಕೋ ಮರ್ತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಕೊಟ್ಟಂತ ಬಿಜಿಎಂ ನೇ ಪದೇ ಪದೇ ಕೊಟ್ಬಿಟ್ಟಿದ್ದಾರೆ. ಬೇರೆ ಯಾವ್ದೇ ತರದ ಬಿಜಿಎಂ ಅನ್ನು ಕೂಡ ಕೊಟ್ಟಿಲ್ಲ ಕೂಡ. ಇಲ್ಲಿ ಊಹೆ ಮಾಡ್ದಲೇ ಇದ್ದಂಥದ್ದು ಏನು ಕೂಡ ನಡೆಯೋದಿಲ್ಲ. ನೀವು ಆರಾಮ್ಸಾಗಿ ಹೇಳ್ತೀರಾ ಹಿಂಗೆ ಆಗ್ಬಹುದು ಅಂತ, ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಇದೆಯಲ್ಲ, ಇಸ್ ದ ಪರ್ಫೆಕ್ಟ್ ಅಂಡ್ ಡಿಫ್ರೆಂಟ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಇನ್ನು ರಾಜ್ಬಿ ಶೆಟ್ಟಿ ಅವರಿಗೆ ಸಖತ್ತಾಗಿ ಕೊಟ್ಟಿದ್ದಾರೆ ಒಂದು ಕ್ಯಾರೆಕ್ಟರ್ ನ, ಶಿವ ಅಂತ. ಇನ್ನು ಗೌರವ್ ಶೆಟ್ಟಿ ಅವರ ಕಾಮಿಡಿ ಸೀನ್ಸ್ ಪ್ರೇಕ್ಷಕರಿಗೆ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬಹುದು. ಇದೊಂದು ಮಲಯಾಳಂ ಸ್ಟೈಲಿನ ಕ್ರೈಮ್ ಥ್ರಿಲ್ಲರ್ ಆಗಿದೆ. ಅಂದ್ರೆ ಸ್ಕ್ರೀನ್ ಪ್ಲೇ ಸ್ವಲ್ಪ ಸ್ಲೋ ಇದ್ರು ಕೂಡ, ಫಸ್ಟ್ ಹಾಫ್ ಸ್ಲೋ ಇದ್ರು ಕೂಡ ಸೆಕೆಂಡ್ ಹಾಫ್ ಚಿಂದಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಮೈನಸ್ ಕಡೆಗೆ ಬಂದ್ಬೇಡ. ಅದೇ ಹೇಳದೆ ಅಲ್ವಾ, ಸಾಂಗ್ಸ್ ನಮ್ಮ ಅರ್ಜುನ್ ಜನ್ಯ ಅವರು ಅದೇ ಮರ್ತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ 45 ಸ್ವಲ್ಪ ನನಗೂ ಯಾಕೋ ಸ್ವಲ್ಪ ಹಂಗೆ ಹಿಂಗೆ ಆಗ್ಬಿಟ್ಟಿತ್ತು. ಹಾಗೆ ಅದೇ ರೀತಿ ಇಲ್ಲಿ ಏನಾದ್ರು ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತೆ. 2 ಸಾಂಗ್ ಏನೋ ಚೆನ್ನಾಗಿರ್ಬೋದೇನೋ ಅಷ್ಟೇ, ಬೇರೆ ಕಡೆ ಬಿಜಿಎಂ ನ ಕೊಟ್ಟಿದ್ದನ್ನೇ ಕೊಟ್ಟಿದ್ದಾರೆ ಮತ್ತೆ ಮತ್ತೆ. ಅವು ಕೇಳೋದಕ್ಕೆ ಸ್ವಲ್ಪ ಕರ್ಕಶವಾಗಿ ಇತ್ತು ಅಂತ ನನ್ನ ಒಂದು ಅಭಿಪ್ರಾಯ. ನಿಮ್ದೇನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇಲ್ಲಿರುವಂತ ರೊಟೀನ್ ಟೆಂಪ್ಲೇಟ್ ಅಂತ ಹೇಳ್ತೀನಿ. ಅದೇ ಮಾಮೂಲಿ ಬರ್ತಾರೆ ಮಾಡ್ತಾರೆ, ಇದೇ ರೀತಿ ಇದೆ ಕೂಡ. ಬೇರೆ ಏನು ಸಹ ಹೊಸದಾಗಿ ಏನು ಸಹ ತಗೊಂಡು ಬಂದಿಲ್ಲ. ಛಾಯಾಗ್ರಹಣನು ಕೂಡ ಅಂದ್ರೆ ಸಿನಿಮಾಟೋಗ್ರಫಿ ಕೂಡ ಏನೋ ಹೇಳ್ಕೊಳ್ಳೋ ರೇಂಜ್ ಏನಿಲ್ಲ. ಒಟ್ಟಿಗೆ ಮೂವಿ ಅಂತೂ
ಇಸ್ ದ ಗುಡ್ ಅಂತ ಹೇಳ್ತೀನಿ. ನಿರ್ದೇಶನವನ್ನು ಕೂಡ ಒಂದು ರೇಂಜ್ಗೆ ಮಾಡಿದ್ದಾರೆ ಕೂಡ, ಬಟ್ ಫೇಲ್ ಅಂತ ಹೇಳಕ್ ಆಗೋದಿಲ್ಲ. ಒಂದು ರೇಂಜಿಗೆ ಮಾಡಿದ್ದಾರೆ. ಇನ್ನು ಸ್ವಲ್ಪ ಪಳಗ್ಬೇಕು ಅವರು ಅಂತ ಅನ್ಸುತ್ತೆ. ಅದೇ ಇನ್ನು ಸ್ವಲ್ಪ ಪಳಗ್ಬೇಕು ಅವರು. ಅದೇ ಇದು ಮೂವಿಯಲ್ಲಿ ನನಗೆ ಇಷ್ಟ ಆಗಿದ್ದು ಹೇಳಿದೀನಿ, ಕಷ್ಟ ಆಗಿದ್ದನ್ನು ಕೂಡ ಹೇಳ್ಬಿಟ್ಟಿದೀನಿ. ಇನ್ನು ನಿಮಗೆ ಏನೇ ಅಂತ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ. ಇನ್ನು ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ ಗುರು, ನಮ್ಮ ರಾಜ್ಬೀರ್ ಶೆಟ್ಟಿ ಅವರು ಯಾವ್ದೇ ಕ್ಯಾರೆಕ್ಟರ್ ಕೊಟ್ಟು ಇಸ್ ದ ಅನ್ಬಿಲೀವಬಲ್ ಆಗಿ ಮಾಡ್ತಾರೆ. ಅದು ನಮ್ಮ ಸೋ ಫ್ರಮ್ ಸೋ ಆಗಿರ್ಬೋದು, 45 ಆಗಿರ್ಬೋದು, ಕೊನೆಗೆ ಬಂದಂತ ವಿಲ್ಲನ್ ಪಾತ್ರ ಅದು ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಇದ್ರ ಎಲ್ಲದರಲ್ಲೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಅದಕ್ಕಿಂತ ದುಪ್ಪಟ್ಟು ಈ ಮೂವಿಲಿ ಅದ್ಭುತವಾಗಿ ಮಾಡಿದ್ದಾರೆ. ಆ ಕುಡಿಯೋದಾಗಿರ್ಬೋದು, ಅವರ ಸ್ವ್ಯಾಗ್ ಆಗಿರ್ಬೋದು, ಅವರು ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿರೋದಾಗಿರ್ಬೋದು, ಅಥವಾ ಅವರು ಕ್ರೈಮ್ ಥ್ರಿಲ್ಲರ್ ಅಲ್ಲಿ ಕಾಣಿಸ್ಕೊಂಡಾಗಿರೋದಾಗಿರ್ಬೋದು, ಇಸ್ ದ ವೆರಿ ವೆರಿ ಗುಡ್ ಅಂತ ಹೇಳ್ತೀನಿ. ನನಗಂತೂ ರಾಜ್ಬೀರ್ ಶೆಟ್ಟಿ ಅವ್ರ ಮೇಲೆ ತುಂಬಾನೇ ಲವ್ ಆಗೋಯ್ತು. ಈ ತರ ಎಲ್ಲ ಇರುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಅಂತ. ನನಗೆ ಅದೇ ಮ್ಯೂಸಿಕ್ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಅದ್ ಬಿಟ್ರೆ ಇನ್ನೇನು ಸಹ ಪ್ರಾಬ್ಲಮ್ ಇಲ್ಲ. ಛಾಯಾಗ್ರಹಣ ಅಂದ್ರೆ ಸಿನಿಮಾಟೋಗ್ರಫಿ ಇನ್ನೊಂಚೂರು ಬೆಟರ್ ಆಗಿದ್ದಿದ್ರೆ ಮೂವಿ ಇನ್ನೂ ಬೇರೆ ಲೆವೆಲ್ಗೆನೆ ಇರೋದು ಅಂತ ಅನ್ಸುತ್ತೆ. ಎನಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಕೈಗೆ ಸಿಗ್ತೀನಿ. ಸ್ಟಿಲ್ ವಾಚಿಂಗ್, ಟೇಕ್ ಇಟ್ ದಿಲೀಪ್.